ಗೂಡಿನೊಳಗೆ ಇರ್ತಕ್ಕಂಥ ಮನುಷ್ಯ ಹ್ಯಾಂಗ ಬದುಕಲಿಕ್ಕತ್ಯಾನ ಅಂದರೆ, ಏ ತಂಗಿ ಚಿಗವ ಗಲಾಟೆ ಮಾಡಬೇಡ, ನಾಳೆ ನಿನ್ನ ಮಗಳು ಮಾಡ್ಕೊಂತಿನ್ನ ಗಪ್ ಕೊಟ್ಟು. ಬಸವಣ್ಣ ಹೇಳ್ತಾನೆ, ಗುಬ್ಬಿ ಎರವರ ಮನೆ ಕಂಡು ತನ್ನ ಮನೆ ಎಂಬಂತೆ ಧರೆ ಧನ ವನಿತೆಯರು ನನ್ನವರು ತನ್ನವರು ಎಂದು ಹೋರಿ ಓರಿ ಸಾಯುತ್ತಿದೆ ಜೀವ, ಸರ್ವ ಕರ್ತೃ ಕೂಡಲ ಸಂಗಮ ದೇವನಂದರಿಯದೆ. ಎಂಥ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯವನ್ನ ಈ ಪ್ರಪಂಚಕ್ಕೆ ಕೊಡ್ತಾ ಇದ್ದಾರೆ ವಿಶ್ವಗುರು ಬಸವಣ್ಣ. ಗುಬ್ಬಿ ಎರವರ ಮನೆ ಕಂಡು, ಆ ಗುಬ್ಬಿ ಕೂಡ ವಿಚಾರ ಮಾಡ್ತದಂತ. ಈಗ ನಾವು ನೀವೆಲ್ಲ ಹ್ಯಾಂಗ ವಿಚಾರ ಮಾಡ್ತೀವಲ್ಲ, ಹೆಂಡತಿ ಮಕ್ಕಳು ಬಂಧು ಬಳಗ ಸಂಸಾರ ಅಂತ ವಿಚಾರ ಮಾಡ್ತೀವಲ್ಲ, ಒಂದು ಗುಬ್ಬಿ ಕೂಡ ವಿಚಾರ ಮಾಡ್ತದ ಅಂತ ಹೇಳ್ತಾನೆ ಬಸವಣ್ಣ. ಗುಬ್ಬಿ ಎರವರ ಮನೆ ಕಂಡು ತನ್ನ ಮನೆ ಎಂಬಂತೆ ಧರೆ ದನ ವನಿತೆಯರು ನನ್ನವರು ತನ್ನವರು ಎಂದು ಹೋರಿ ಓರಿ ಸಾಯುತ್ತಿದೆ ಜೀವ, ಸರ್ವಕರ್ತೃ ಕೂಡಲ ಸಂಗಮ ದೇವನಂದರಿಯದೆ. ಈ ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥ ಭಗವಂತನನ್ನ ಮರೆತು, ನಾವು ಪರಮಾತ್ಮನನ್ನ ಮರೆತು ಈ ಸಂಸಾರ ಅನ್ನುವಂಥ ಬಂಧನದೊಳಗ ಇದ್ದು ಎಲ್ಲವುಗಳನ್ನು ಮರಿತಾ ಇದ್ದೀವಿ. ಹ್ಯಾಂಗ ವಿಚಾರ ಮಾಡೋಣ. ಅಡವಿಯೊಳಗ ಇರುವಂತ ಒಂದು ಗುಬ್ಬಿ ವಿಚಾರ ಮಾಡ್ತದ. ಯಾವ ವಿಚಾರವನ್ನ ಮಾಡ್ತದೆ? ತನಗಾಗಿ, ತನ್ನ ಮಕ್ಕಳಿಗಾಗಿ, ತನ್ನ ಮರಿಗಳಿಗಾಗಿ ಒಂದು ಪುಟ್ಟದಾಗಿರ್ತಕ್ಕಂಥ ಗೂಡನ್ನ ಕಟ್ಟಬೇಕು. ಆ ಗೂಡಿನೊಳಗ ನಾನು ನನ್ನ ಮರಿಗಳೊಂದಿಗೆ ಸುಖವಾಗಿರ್ತಕ್ಕಂಥ ಜೀವನವನ್ನ ನಡೆಸಬೇಕು, ಸಾಗಿಸಬೇಕು ಅಂದುಕೊಂಡು ಒಂದು ಪುಟ್ಟ ಗುಬ್ಬಿ ವಿಚಾರ ಮಾಡಿತು. ಯಾವಾಗ ವಿಚಾರ ಮಾಡ್ತು? ಮತ್ತು ಮಕ್ಕಳಿಗಾಗಿ ಮರಿಗಳಿಗಾಗಿ ಗೂಡು ಕಟ್ಟಬೇಕಲ್ಲ. ಆ ಅಡವಿಯೊಳಗ ಅಲ್ಲಿ ಇಲ್ಲಿ ಓಡಾಡ್ತದ. ಆ ಒಂದು ಗಿಡಕ್ಕೆ ಹೋಗಿ ಕೂತ್ಕೊಂತದ, ವಿಚಾರ ಮಾಡ್ತದ. ಗೂಡು ಕಟ್ಟುವಂತಹ ಸಮಯದೊಳಗ ಒಂದು ವೇಳೆ ಈ ಒಂದು ಗಿಡದೊಳಗ ನಾನು ಗೂಡನ್ನ ಕಟ್ಟಿದ್ದೆ ಆದ್ರೆ ಮುಳ್ಳುಗಳಿಂದ ಮರಿಗಳಿಗೆ ತೊಂದರೆಯಾಗುತ್ತದ. ಯಾವಾಗ ಮತ್ತೊಂದು ಗಿಡದೊಳಗ ಮತ್ತೊಂದು ಮರದೊಳಗ ನಾನು ಗೂಡನ್ನ ಕಟ್ಟಿದರೆ ಗಾಳಿಯಾಗಲಿ ಮಳೆಯಾಗಲಿ ಬಂದಾಗ ನನ್ನ ಮರಿಗಳಿಗೆ ತೊಂದರೆ ಆಗುತ್ತದ ಅಂದುಕೊಂಡು ಆ ಒಂದು ಅಡವಿಯೊಳಗ ಇರುವಂತಹ ಗುಬ್ಬಿ ವಿಚಾರ ಮಾಡುತ್ತಾ ಹಿಂಗ ಒಂದು ಪುಟ್ಟ ಗ್ರಾಮಕ್ಕೆ ಬರುತ್ತದ. ಪುಟ್ಟ ಗ್ರಾಮಕ್ಕೆ ಬಂದು ಒಬ್ಬ ಶ್ರೀಮಂತನ ಮನೆಯೊಳಗ ಹೋಗ್ತದ, ಒಳಗೆ ಹೋಗ್ತದ. ಒಳಗೋಗಿ ನೋಡ್ತದ. ಮೊದಲೆಲ್ಲ ಪಡಸಾಲಿ ಅಂತ ಬರ್ತಿತ್ತು, ಹೌದಲ್ರಿ? ಪಡಸಾಲೆ ಅಂತಾರಲ್ಲ, ನೀವು ಹೊರಗೆ ಹಾಲು ಇರ್ತದಲ್ರಿ, ಪಡಸಾಲೆ ಅಂತ ಕರೀತಾರೆ. ಅಲ್ಲೆಲ್ಲ ಫೋಟೋ ಹಾಕ್ತಿದ್ರ ಮೇಲೆ. ಬಂದವರಿಗೆ ಮೊದಲ ಆ ದೇವರ ದರ್ಶನ ಆಗಬೇಕು ಅಂತೇಳಿ ಮೊದಲು ಫೋಟೋ ಹಾಕ್ತಿದ್ರು. ಆ ಗುಬ್ಬಿ ಏನು ಮಾಡ್ತದ? ಒಬ್ಬ ಸಾಹುಕಾರನ ಮನೆಯೊಳಗ ಒಳವೊಕ್ಕ ಆ ಫೋಟೋದ ಇಂದ ಕುಂತ್ಕೊಂಡು ವಿಚಾರ ಮಾಡ್ತದ. ಆ ಸುಂದರವಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಆ ಒಂದು ಸಾಹುಕಾರನ ಮನೆಯನ್ನ ನೋಡಿ ಗುಬ್ಬಿ ತನ್ನೊಳಗ ತಾನು ವಿಚಾರವನ್ನ ಮಾಡ್ತದೆ. ಈ ಮನೆಯೊಳಗ ನಾನು ಗೂಡನ್ನ ಕಟ್ಟಿದರೆ ಯಾವ ಗಾಳಿಯಾಗಲಿ ಬಿಸಿಲು ಆಗಲಿ ಮಳೆಯಾಗಲಿ ಯಾವುದರಿಂದ ಕೂಡ ನನ್ನ ಮರಿಗಳಿಗೆ ತೊಂದರೆ ಆಗೋದಿಲ್ಲ ಅಂದುಕೊಂಡು ಆ ಶ್ರೀಮಂತನ ಮನೆಯೊಳಗ ಗುಬ್ಬಿಯ ಗೂಡನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತದೆ. ಯಾವಾಗ ಗುಬ್ಬಿ ಗೂಡು ಕಟ್ಟುವ ಮುನ್ನ ವಿಚಾರ ಮಾಡ್ತದೆ, ಮತ್ತೊಬ್ಬರ ಮನೆಯೊಳಗ ನಾನು ಗೂಡನ್ನ ಕಟ್ಟದ ಇದೀನಿ ಅನ್ನುವಂಥ ವಿಚಾರವನ್ನ ಮರೆತು ಈ ಮನೆ ನಂದ ಅನ್ನುವಂಥ ಭಾವ, ಈ ಮನೆ ನನ್ನದೇ ಅನ್ನುವಂಥ ವಿಚಾರ ಆ ಗುಬ್ಬಿಯ ತಲೆಯೊಳಗ ಬರ್ತದ, ಮತಿಯೊಳಗ ಬರ್ತದ. ಗುಬ್ಬಿ ಎರವರ ಮನೆ ಕಂಡು ತನ್ನ ಮನೆ ಎಂಬಂತೆ ಕಟ್ಟಿತು. ಯಾವಾಗ ಸ್ವಲ್ಪ ದಿನಕ್ಕ ಬಹಳ ಜೋರಾದ ಮಳೆ, ಬಿರುಗಾಳಿ. ಯಾವಾಗ ಬಿರುಗಾಳಿ ಬಿಟ್ಟಾಗ ಅಡವಿಯೊಳಗ ಕಟ್ಟಿಕೊಂಡಿರುವ ಗುಬ್ಬಿಯ ಗೂಡುಗಳೆಲ್ಲ ನಾಶ ಆಗಿ ಹೋಗುತ್ತದೆ. ಯಾವಾಗ ನಾಶ ಆಗಿ ಹೋದಾಗ ಏನು ಅಡವಿಯೊಳಗ ಇರುವಂತಹ ಗುಬ್ಬಿ ಬಂದು ಈ ಒಂದು ಸಾಹುಕಾರನ ಮನೆಯೊಳಗ ಗೂಡು ಕಟ್ಕೊಂಡಿತ್ತಲ್ರಿ, ಬೆಚ್ಚನೆಯ ಗೂಡನ್ನ ಕಟ್ಟಿ ತನ್ನ ಮರಿಗಳೊಂದಿಗೆ ಆ ಒಂದು ಜೀವನ ಸಾಯಿಸುವಂತ ಆ ಗುಬ್ಬಿಯ ಬಳಿ 4-6 ಗುಬ್ಬಿಗಳು ಬಂದು ಕೇಳ್ತಾವ, ಗೆಳೆಯ, ಈ ಬಿರುಗಾಳಿಯಿಂದ ಮಳೆಯಿಂದ ನಮ್ಮ ಅಡವಿಯೊಳಗ ಇರುವಂತ ಎಲ್ಲಾ ಗೂಡುಗಳು ನಾಶ ಆಗಿ ಹೋಗ್ಯಾವ. ಸ್ವಲ್ಪ ದಿನಗಳವರೆಗೆ ಸಮಯಾವಕಾಶ ಮಾಡಿಕೊಡು. ನಿನ್ನ ಮನೆಯೊಳಗ ನಿನ್ನ ಗೂಡಿನೊಳಗ ನನಗೆ ರಕ್ಷಣೆಯನ್ನ ಕೊಡು. ಸ್ವಲ್ಪ ದಿನ ಆದ ಬಳಿಕ ನಾವು ಒಂದು ಗೂಡನ್ನ ಕಟ್ಕೊಂಡು ನಾವು ನಮ್ಮ ಗೂಡಿನೊಳಗ ಇರ್ತೀವಿ ಅಂತ ರಕ್ಷಣೆಯನ್ನ ಬೇಡಿ ಬರ್ತಾವ. ಯಾವಾಗ ರಕ್ಷಣೆಯನ್ನ ಬೇಡಿ ಬಂದಾಗ
ಬಂದಿರುವ ಗುಬ್ಬಿಗಳಿಗೆ ಹೇಳ್ತಾದೆ, ಮತ್ತೊಬ್ಬನ ಮನೆಯೊಳಗ ಗೂಡನ್ನ ಕಟ್ಟಿರುವ ಗುಬ್ಬಿ, ನೋಡಪ್ಪ ಇದು ನಂದು ಮನಿಯಾದ, ಇದು ನನ್ನ ಮನಿಯಾದ, ನನ್ನ ಮನೆಯೊಳಗೆ ನಿಮಗೆ ಯಾರಿಗೂ ಕೂಡ ರಕ್ಷಣೆಯನ್ನು ಕೊಡ್ಲಿಕ್ಕೆ ಆಗೋಂಗಿಲ್ಲ, ನನ್ನ ಮರಿಗಳಿಗೆ ನನಗ ಆಗುತ್ತದ, ಹಾಗಾಗಿ ನನಗ ರಕ್ಷಣೆಯನ್ನು ಕೊಡೋಕೆ ಆಗೋಲ್ಲ ಅಂತ ಗುಬ್ಬಿ ಹೇಳ್ತದ. ನೋಡ್ರಿ, ತಾನು ಕಟ್ಟಿರದ ಮತ್ತೊಬ್ಬರ ಮನೆಯೊಳಗ ಯಾವಾಗ ಕಟ್ಟಿರ್ತಕ್ಕಂಥ ಸಮಯದೊಳಗ ರಕ್ಷಣೆಯನ್ನ ಕೊಡಲಿಲ್ಲ, ಯಾವಾಗ ಸಹಾಯವನ್ನ ಅರಸಿ ಬಂದಿರುವ, ರಕ್ಷಣೆಯನ್ನ ಕೇಳಿಕೊಂಡು ಬಂದಿರುವ ಗುಬ್ಬಿಗಳೆಲ್ಲ ಮರಳಿ ತಮ್ಮ ಪಾಡಿಗೆ ತಾವು ಹೊರಟಾಗ ಒಮ್ಮೆ ಶ್ರೀಮಂತ ಯಾವುದೋ ಕೆಲಸದ ನಿಮಿತ್ತ ಕೆಲಸಕ್ಕೆ ಹೋಗಿ ಬಂದು ವಿಶ್ರಾಂತಿಯನ್ನು ಪಡ್ಕೋಬೇಕು. ಆ ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು ಅಂದ್ಕೊಂಡು ಏನು ಗುಬ್ಬಿ ಗೂಡು ಕಟ್ಟಿರ್ತಕ್ಕಂಥ ಸ್ಥಳದೊಳಗೆ ಮಂಚದ ಮೇಲೆ ಮಲಗಿಕೊಂಡಿದ್ದ. ಮಂಚದ ಮೇಲೆ ಮಲಗಿಕೊಂಡಿರುವಂತಹ ಸಮಯದೊಳಗ ಆ ಗುಬ್ಬಿಯ ಮರಿಯ ಧ್ವನಿಗಳಿಗೆ ಆ ಮನೆಯ ಮಾಲೀಕನಿಗೆ, ಆ ಒಂದು ಸಾಹುಕಾರನಿಗೆ ನಿದ್ದೆ ಬರಲಿಲ್ಲ. ದೇಹ ದಣಿದಾದ, ವಿಶ್ರಾಂತಿಯನ್ನು ಬೇಡ್ತಾ ಇದೆ ದೇಹ. ಯಾವಾಗ ವಿಶ್ರಾಂತಿಯನ್ನು ಬೇಡಿರ್ತಕ್ಕಂಥ ದೇಹಕ್ಕೆ ದಣಿವೆ ಆರಿಸಿಕೊಳ್ಳಲಿಕ್ಕೆ ಆಗಲಿಲ್ಲ, ನಿದ್ದೆ ಬರಲಿಲ್ಲ. ಗುಬ್ಬಿಯ ಧ್ವನಿಗಳಿಗೆ ಬೇಸತ್ತ ಏನ ತನ್ನ ಮನೆಯೊಳಗ ಕಟ್ಟಿರುವ ಆ ಗುಬ್ಬಿಯ ಗೂಡನ್ನ ಕಿತ್ತಿ ಆ ಮನೆಯ ಮಾಲೀಕ ರಸ್ತೆಗೆ ಒಗಿತಾನೆ. ಯಾವಾಗ ರಸ್ತೆಗೆ ಒಗೆದಾಗ ಆ ಗುಬ್ಬಿ ವಿಚಾರ ಮಾಡ್ತದ, ಅಯ್ಯೋ ನಾನಾ ಮತ್ತೊಬ್ಬರ ಮನೆಯೊಳಗ ಗೂಡನ್ನ ಕಟ್ಟಿ ನನ್ನ ರಕ್ಷಣೆಗಾಗಿ ಆ ಮಾಲೀಕನ ಮನೆ ನನ್ನದು ಅನ್ನುವಂತ ಅಹಂಭಾವ, ನನ್ನದು ಅನ್ನುವಂತ ಸ್ವಾರ್ಥ, ವಿವೇಕ ವಿಚಾರ ನನ್ನೊಳಗ ಬಂತು ಅಂತಕ್ಕಂಥ ವಿಚಾರ ಆವಾಗ ಗುಬ್ಬಿಯೊಳಗ ಬರ್ತದ. ಗುಬ್ಬಿ ಎರವರ ಮನೆ ಕಂಡು ತನ್ನ ಮನೆ ಎಂಬಂತೆ ದರೆ ದನ ವನಿತೆಯ